TV6 ಕರುನಾಡ ಸಾಧಕರ ಧ್ವನಿ ಮಾಧ್ಯಮ ಸಹಕಾರದೊಂದಿಗೆ ನಡೆದ ಏಮಲ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಮೊದಲನೇ ವಾರ್ಷಿಕೋತ್ಸವದ ಪ್ರಯುಕ್ತ ಸಮಾಜದ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವಂತಹ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ಬಹಳ ಅರ್ಥಪೂರ್ಣವಾಗಿ ಬೆಂಗಳೂರಿನ ಮಲ್ಲತ್ತಹಳ್ಳಿ ಕಲಾಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿ ನೆರವೇರಿತು. ಇದೇ ಸಂದರ್ಭದಲ್ಲಿ ನಾಗರಬಾವಿಯ ಗೋಪಿಗೌಡ್ರು, ಕಲಾಕಾರ್ ಚಲನಚಿತ್ರ ಖ್ಯಾತಿಯ ಸುಪ್ರೀತ್, ತಾಯಿಯ ಜೊತೆ ರೀಲ್ಸ್ನ ಮೂಲಕ ಖ್ಯಾತಿ ಪಡೆದ ಮನೋಜ್, ಕಾಮಿಡಿ ಕಿಲಾಡಿ ಖ್ಯಾತಿಯ ಕರ್ನಾಟಕದ ಕುಳ್ಳ ಉಲ್ಲಾಸ್, ಹಾಸ್ಯ ನಟನೆಯ ಮೂಲಕ ಕರ್ನಾಟಕದ ಜನತೆಯ ಮನಸೆಳೆದ ಭುವನೇಶ್, ಪ್ರವೀಣ್ ಕೃಷ್ಣ, ಅಭಿಷೇಕ್ ಸಾಮ್ರಾಟ್, ವಿಶ್ವಾಸ್ 10 ಜನ ವಿಶೇಷ ಸಾಧಕರಿಗೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಗೊಂಡು ಕನ್ನಡ ಸಾಧಕರನ್ನ ಗುರುತಿಸುವ ಉದ್ದೇಶದಿಂದಲೇ ಸ್ಥಾಪಿತವಾದ TV6 ಕರುನಾಡ ಸಾಧಕರ ಧ್ವನಿ ಮಾಧ್ಯಮ 2026ನೇ ಸಾಲಿನ ಬೆಸ್ಟ್ ಕ್ರಿಯೇಟರ್ ಕಂಟೆಂಟರ್ ಅವಾರ್ಡ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿ ಅಭಿನಂದಿಸಲಾಯಿತು. ಈ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ ಸಮಾಜ ಸೇವಕರಾದ ವೆಂಕಟೇಶ್ ಮೂರ್ತಿರವರು, ಶಶಿಧರ್ ಕೋಟೆರವರು, ಡಾಕ್ಟರ್ ಅಂಬರೀಶ್ CM ರವರು, ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಮುನಿಯಪ್ಪರವರು, ಡಾಕ್ಟರ್ ಸುಜಾತಾರವರು, ಮಂಗಳೂರಿನಿಂದ ಆಗಮಿಸಿದ್ದ ಸಮಾಜ ಸೇವಕರಾದ ಇಸ್ಲಾಯಿಲ್ ಶಾಪಿ ಬಬ್ಬುಕಟ್ಟೆರವರು, CA ಪುನೀತ್ರವರು, ಮಾಜಿ ಸೈನಿಕರಾದ ರಘುರಾಮ್ರವರು, ಹಸಿರೇ ಉಸಿರು ಟ್ರಸ್ಟ್ನ ಶ್ರೀನಿವಾಸ್ ಮೂರ್ತಿರವರು, ಶಶಿಕಲಾ ಗೌಡ್ರು ಮುಂತಾದ ಅನೇಕ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ಹೇಮಲ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ನವರು ಇವತ್ತೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡಿದ್ದಾರೆ. ವಿವಿಧ ರಂಗಗಳಲ್ಲಿ ಮೂಲೆಗಳಿಂದ ಕರ್ನಾಟಕದ ಮೂಲೆಗಳಿಂದ ಸಾಧಕರನ್ನು ಕರೆಸಿ ಸನ್ಮಾನ ಮಾಡಿದ್ದಾರೆ. ಆ ಪ್ರತಿಭೆಗೆ ತಕ್ಕ ಗೌರವವನ್ನು ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ಎಷ್ಟು ಚೆನ್ನಾಗಿತ್ತಂದರೆ ಜಾತಿ, ಮತ, ವರ್ಗ, ವರ್ಣ ಎಲ್ಲ ಭೇದ ಮೀರಿ ನಾವೆಲ್ಲ ಒಂದೇ ಅನ್ನೋ ಭಾವೈಕ್ಯದಿಂದ ಕೂಡಿತ್ತು. ನನಗಂತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನನಗೆ ಅವಕಾಶ ಕೊಟ್ಟಂಥ ನನ್ನ ತಮ್ಮ ಅಂಬರೀಷ್ ಶಫಿಯವರು, ಆಮೇಲೆ ನಮ್ಮ ನವೀನ್ ಅವರು, ಎಲ್ರಿಗೂ ನಾನು ಆಭಾರಿಯಾಗಿದ್ದೀನಿ. ಇವರ ಕನಸುಗಳೆಲ್ಲ ನನಸಾಗಲಿ, ನಾವು ಹೀಗೆ ಜೊತೆಯಾಗಿ ಸಾಗೋಣ. ತುಂಬ ಖುಷಿಯಾಯಿತು. TV6 ಅವರು ನಮ್ಮ ಅಂತ ಸಣ್ಣ ಪುಟ್ಟ ಕಲಾವಿದರುಗಳನ್ನ ಕರೆಸಿ ಒಳ್ಳೆ ಏನಂದರೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಒಂದು ಅವಾರ್ಡ್ ಬಂದರೆ ತುಂಬ ಖುಷಿಯಾಗುತ್ತೆ ಯಾರಿಗೇ ಆಗಲಿ. ಯಾಕಂದರೆ ಅವ್ರು ಮಾಡ್ತಿರೋ ಕೆಲಸ ಅವ್ರಿಗೆ ಇನ್ನೂ ಮಾಡಬೇಕು, ಜಾಸ್ತಿ ಮಾಡಬೇಕು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಒಳ್ಳೆ ಕಾರ್ಯಕ್ರಮ ಕರೆಸಿ ಒಳ್ಳೆ ವಾರ್ಮ್ ವೆಲ್ಕಮ್ ಮಾಡಿ ತುಂಬ ಅದ್ಭುತವಾಗಿ ವೀರಗಾಸೆ ಎಲ್ಲ ಮಾಡಿಸಿ ನಮ್ಮ ಏನಂದರೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಎಲ್ಲವನ್ನೂ ಪಾಲಿಸ್ತಿದ್ದಾರೆ. TV6 ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ತುಂಬ ಥ್ಯಾಂಕ್ ಯು. ಸೊ ಇವತ್ತು ಬೆಂಗಳೂರು ಯೂನಿವರ್ಸಿಟಿ ಒಳಗಡೆ ಈ ಒಂದು ಕಾರ್ಯಕ್ರಮ ಇತ್ತು. TV6 ಕಡೆಯಿಂದ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಯಾಕೆಂತಂದ್ರೆ ಎಲ್ಲೋ ಇರೋಂಥ ಎಲೆ ಮರೆ ಕಾಯಿ ಅಂತ ಹೇಳ್ತಾರಲ್ಲ, ಆ ರೀತಿ ಇರೋಂಥ ಎಲ್ಲ ಕಲಾವಿದರನ್ನ
ಯಾರ್ಯಾರು ಒಳ್ಳೊಳ್ಳೆ ಸಾಧನೆ, ಅಂದರೆ ಸಾಧನೆ ಅಂತಂದರೆ ಕೇವಲ ಒಂದು ವೃತ್ತಿ ಅಂತ ಅಲ್ಲ, ಎಲ್ಲ ವೃತ್ತಿಯಲ್ಲೂ ಕೂಡ ಸಾಧನೆ ಮಾಡಿರೋಂಥವ್ರನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡೋ ಮುಖಾಂತರ ಅವ್ರಿಗೊಂದು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ನೀವು ಕೂಡ TV6ನ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ರೀಚ್ ಆಗೋ ರೀತಿಯಲ್ಲಿ ಮಾಡಿ. ಸೊ ಹಾಯ್, ಎಲ್ರಿಗೂ ನಮಸ್ಕಾರ. TV06 ಸಾಧಕರ ಕರುನಾಡ ಸಾಧಕರ ಧ್ವನಿ ಅವರು ಅಂದ್ರೆ ಎಲ್ಲೆಲ್ಲಿ ಟ್ಯಾಲೆಂಟ್ಸ್ ಇದಾರೋ ಅವ್ರನ್ನ ಗುರುತಿಸಿ ಸೊ ನಮ್ಗೊಂದು ಅವಾರ್ಡ್ ಕೊಟ್ಟದ್ದು ತುಂಬಾ ಖುಷಿ ಆಯ್ತು. ಇನ್ನೇನು ಪಾಡ್ಕಾಸ್ಟ್ ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ. ಸೊ TV06 ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಸಾಧಕರು ಎಲ್ಲೆಲ್ಲಿ ಅಂದ್ರೆ ಗುರ್ತಿಸ್ಕೊಳಕ್ ಆಗದೆ ಇರೋರು ಇರ್ತಾರಲ್ಲ, ಅಂಥವ್ರನ್ನ ಗುರ್ತಿಸಿ ಸೊ ಈ ಅವಾರ್ಡ್ ಕೊಡ್ತಾರೋ ತುಂಬಾ ಖುಷಿ ಆಯ್ತು. ಮಾತಾಡ್ತಾರೆ ಇವಾಗ ಸ್ವಲ್ಪ ಮೊದಲನೇ ಫಂಕ್ಷನ್ ಅಂತ ಅನಿಸ್ಲಿಲ್ಲ, ಯಾಕಂದ್ರೆ ತುಂಬಾ ಅಚ್ಚುಕಟ್ಟಾಗಿ ಇನ್ನೊಂದೇನು ಖುಷಿ ಅಂದ್ರೆ ಎಲ್ಲರೂ ತುಂಬಾ ಅಚ್ಚುಕಟ್ಟಾಗಿ ಕನ್ನಡ ಮಾತಾಡ್ತಾ ಇದ್ರು. ಸೊ ಒಂದಷ್ಟು ಸಾಧಕರು ಮೂಲೆ ಇದ್ದಾರೆ, ಅವ್ರನ್ನೆಲ್ಲ ಕರೆಸಿ ಗುರುತಿಸಿ ಇಲ್ಲಿ ಒಂದು ಸನ್ಮಾನ ಮಾಡ್ತಾ ಇದಾರೆ. ಸೊ ಒಳ್ಳೇದಾಗ್ಲಿ. ಈ ಕಾರ್ಯಕ್ರಮ 1ನೇ ಕಾರ್ಯಕ್ರಮ ಆಗಿದೆ, ಇದು 100ನೇ ಕಾರ್ಯಕ್ರಮ ಆಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಸೊ 1 ಸೆಕೆಂಡ್, ಎಲ್ರಿಗೂ ಒಳ್ಳೇದಾಗ್ಲಿ, ಮತ್ತೆ ನಿಮ್ಗೂ ಒಳ್ಳೇದಾಗ್ಲಿ. ಇದೇ ತರ ಮಾಡ್ತಾರೆ ಕಾರ್ಯಕ್ರಮ. ನಮ್ಮ ಮುರಳಿ ಅಣ್ಣ ಹಾಗೂ ಅಂಬರೀಶ್ ಅಣ್ಣಂಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ನಮ್ಮನ್ನ ಕರೆಸಿ ಇಷ್ಟೆಲ್ಲ ಅವಾರ್ಡ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮುರಳಿ ಅಣ್ಣ. TV06 ಕರುನಾಡ ಸಾಧಕರ ಧ್ವನಿ, ಕರುನಾಡ ಸಾಧಕರ ಧ್ವನಿ ಈ ಚಾನಲ್ ಏನಿದೆ, ಹೊಸಬ್ರಿಗೆ ಹೊಸ ಟ್ಯಾಲೆಂಟ್ ಇರೋವಂಥವ್ರಿಗೆ ಮೂಲೆಗೆ ಇರ್ತಾರೆ, ಅವ್ರನ್ನ ಕರ್ಕೊಂಬಂದು ಇವತ್ತು ಪ್ರಚಾರ ಮಾಡ್ಬೇಕಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಎಲ್ಲ ಚಿಕ್ಕ ಏನು ಟ್ಯಾಲೆಂಟ್ ಇರೋವಂಥ ವ್ಯಕ್ತಿಗಳು ಆಚೆ ಬರ್ತಾ ಇದ್ದಾರೆ ಅಲ್ವಾ. ಇದೊಂದು ಒಳ್ಳೆ ವೇದಿಕೆ ಸೋಷಿಯಲ್ ಮೀಡಿಯಾ ಅನ್ನೋದು, ಅದನ್ನ ಒಳ್ಳೇದಕ್ಕಷ್ಟೇ ಉಪಯೋಗಿಸ್ಕೋಬೇಕು. ಸೊ ಒಂದಿಷ್ಟು ಜನಕ್ಕೆ ಏನ್ ಮಾಡಿದ್ರು ಏನ್ ಗೊತ್ತಾ, ಭಯಂಕರ ಟ್ಯಾಲೆಂಟ್ ಇರುತ್ತೆ, ಅವ್ರು ಏನ್ ಮಾಡಿದ್ರು ವೈರಲ್ ಆಗ್ತಾ ಇಲ್ಲ, ಅಂಥವ್ರನ್ನ ಇವ್ರು ಕರ್ಕೊಂಬಂದು ವೈರಲ್ ಮಾಡ್ತಾವ್ರೆ. ಸೊ ಇಲ್ಲಿ ಟ್ಯಾಲೆಂಟ್ ಇರೋರಿಗೆ ಈ ಚಾನಲ್ ಅವ್ರು ಬೆಳೆಸ್ತಾವ್ರೆ. ಇದೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಬ್ರದರ್, ಒಳ್ಳೇದಾಗ್ಲಿ. ಸೊ ಈ ಒಂದು ಚಾನಲ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಇದೇ ತರ ನೀವು ಏನ್ ಮಾಡ್ತಾ ಇದೀರಾ, ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಚಾನಲ್ ಸ್ಟಾರ್ಟ್ ಮಾಡಿದಿರಾ, ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಟ್ಯಾಲೆಂಟ್ ಇರೋಂಥವ್ರನ್ನ ಇವ್ರು ಬೆಳೆಸ್ತಾರೆ. ಆಲ್ ದ ಬೆಸ್ಟ್. TV06 ಅಂತ ಕರ್ನಾಟಕ ಸಾಧಕರ ಧ್ವನಿ ಅಂತೇಳಿ ಒಂದು ಚಾನಲ್ ಓಪನ್ ಮಾಡಿದ್ದಾರೆ. ನಮ್ಗೆ ಏನೋ ವಿಡಿಯೋ ಮಾಡ್ತೀವಿ, ಕಂಟೆಂಟ್ ಮಾಡ್ತೀವಿ, ಎಲ್ಲರೂ ಎಷ್ಟೆಷ್ಟೋ ಕಷ್ಟಪಡ್ಲತ್ತಾರ ಅಂದ್ರೆ ಬೆಳಿಲಕ್ಕ. ಇಡೀ ಕರ್ನಾಟಕದ ತುಂಬಾ ಪ್ರತಿಭೆಗಳವ. ಅಂದ್ರೆ ಕೆಲವೊಬ್ಬರಿಗೆ ಸ್ಟೇಜ್ ಸಿಗಲ್ಲ, ಕೆಲವೊಬ್ರಿಗೆ ಸ್ಟೇಜ್ ಸಿಗ್ತದ. ಬಟ್ ಸ್ಟೇಜ್ ಸಿಗಕ್ಕೆ ನಮ್ಮ ಮೊದಲ ಒಂದು ಪ್ಲಾಟ್ಫಾರ್ಮ್ ಅಂತೇಳಿ ಮಾಡ್ಕೊಂಡು ಮುಂದುವರಿಲತ್ತಾರ. ಅಂಥವ್ರಿಗೆ ಇವತ್ತ ನಮ್ಮ ಮುರಳಿ ಫ್ರೆಂಡ್ ಕಾಮಿಡಿ ಕಿಲಾಡಿ ಆದಂಥ ಅವರು ನನ್ನ ಕರೆಸಿ ಮತ್ತೆ ಎಲ್ಲ ಕರೆಸಿ ಇವತ್ತು ಸನ್ಮಾನ ಮಾಡಿದಾರ. ಏನಪ್ಪಾ ಅಂದ್ರೆ ನಮ್ಮಂಗೆ ಹೆಂಗ ಬೆಳೆಸಿರಲ್ಲ ಈ TV06 ಕನ್ನಡ ಧ್ವನಿಗೆ ಬೆಳೆಸ್ರಿ. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಿ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀವಿ, ನೀವು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಚಾನಲ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿವೇದಿತಾ. ಸೊ ನಾನಿವತ್ತು TV06ಗೆ ಬಂದಿದೆ. ಸೊ ಇಲ್ಲಿ ನನಗೆ ತುಂಬ ಖುಷಿ ಆಯಿತು. ಎಲ್ಲೆಲ್ಲಿಂದನೂ ದೂರದಿಂದ ಎಲ್ಲ ರೆಕಗ್ನೈಸ್ ಮಾಡಿ, ನಮ್ಮ ಟ್ಯಾಲೆಂಟ್ಸ್ನೆಲ್ಲ ರೆಕಗ್ನೈಸ್ ಮಾಡಿ ಇಲ್ಲಿ ಕರೆಸಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಆ್ಯಂಡ್ ಯಾರ್ಯಾರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಏನು ಈ TV6 ಚಾನಲ್ ಅವರು ಪ್ರತಿಯೊಬ್ಬರು ಸಣ್ಣ ಕಲಾವಿದರನ್ನ ಹಾಗೂ ಒಂದು ಎಲ್ಲೋ ಮೂಲೆಯಲ್ಲಿರುವಂಥ ಜನನ ಗುರುತಿಸಿ ಇವತ್ತು 1ನೇ ವರ್ಷದ ವಾರ್ಷಿಕೋತ್ಸವ ಅವ್ರು ಮಾಡ್ತಿದ್ದಾರೆ. ಈ 1ನೇ ವರ್ಷ ಇನ್ನೂ ಮುಂದೊಂದಿನ ಎಮ್ಮರವಾಗಿ ಬೆಳಿಬೇಕು. ಇಂಥ ನಮ್ಮಂಥ ಸಣ್ಣ ಪುಟ್ಟ ಕಲಾವಿದರನ್ನು ಇನ್ನೂ ಗುರುತಿಸಿ ಪ್ರತಿಯೊಂದು ದಿನ ಇನ್ನೂ ಒಂದು ಮುಂದಕ್ಕೆ ಹೆಜ್ಜೆ ದೊಡ್ಡ ಎಮ್ಮರಾಗಿ ಬೆಳಿಬೇಕಂತ ಕೇಳ್ಕೊತೀನಿ. ಹಾಗೆ ಯೂಟ್ಯೂಬಲ್ಲಿ ಇವ್ರದ್ದು TV06 ಕರುನಾಡು ಅಂತ ಚಾನಲ್ ಇದೆ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು TV06 ಕರ್ನಾಡು ಈ ಒಂದು ಚಾನೆಲ್ದವರು ನಮ್ಮ ಒಂದು ಜಾನಪದ ಕಲಾವಿದರನ್ನು ಗುರುತಿಸಿ ಈ ಕಾರ್ಯಕ್ರಮದ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸೊ ಇದೇ ರೀತಿ ಕಲಾವಿದರನ್ನು ಬೆಳೆಸೋದ್ರಲ್ಲಿ TV06 ಕರ್ನಾಡು ಚಾನೆಲ್ ಪಾತ್ರ ತುಂಬ ಹೆಚ್ಚು ಬೆಳೀತಾ ಹೋಗಲಿ ಅಂತ ನಾನು ಆಶಿಸುತ್ತಾ, ಮತ್ತೆ ಕಲಾವಿದರ ಬೆಂಬಲ ಅವ್ರಿಗೆ ಸದಾಕಾಲ ಇದ್ದೇ ಇರುತ್ತೆ, ಅವ್ರ ಬೆಂಬಲವು ನಮ್ಗೆ ಇರಲಿ ಅಂತ ಅವರಲ್ಲಿ ನಾನು ಕೇಳ್ಕೊತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಎಲ್ಲರಿಗೂ ನಮಸ್ತೆ. TV06 ಅಂತ ಒಂದು ಚಾನಲ್ನ ಆರಂಭಿಸಿದ್ದಾರೆ ನಮ್ಮ ಸ್ನೇಹಿತರು, ಗೆಳೆಯರು ಅದಂತ ಮುರಳಿ ಅವರು. ಸೊ ಅವ್ರಿಗೆ ಎಲ್ಲರೂ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಒಳ್ಳೆಯದು. ನಮ್ಮಂಥ ಎಷ್ಟೋ ಪ್ರತಿಭೆಗಳನ್ನ ಗುರುತಿಸಿ ಅವ್ರನ್ನ ಮೇಲಕ್ಕೆ ತರುವಂಥ ಮತ್ತು ಎಲ್ಲರಿಗೂ ಇನ್ನೂ ಮತ್ತಷ್ಟು ತಲುಪಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಹಾಗೂ TV06ಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಅಂಬರೀಷ್ ಅವರು ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಅತ್ಯಂತ ಶ್ಲಾಘನೀಯವಾದದ್ದು. ಸಮಾಜದಲ್ಲಿರ್ತಕ್ಕಂಥ ಮುತ್ತುಗಳನ್ನು ಆರಿಸಿ ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ.
ಆದ್ದರಿಂದ ನಾವು ಎಲ್ಲರೂ ಕೂಡ ಅಂಬರೀಷ್ ಅವರನ್ನು ಅಭಿನಂದಿಸಬೇಕು. ಹಾಗೆ ಇವತ್ತು TV 06 TV 06 ಒಂದು ಮಾಧ್ಯಮ ಇವತ್ತು ಆರಂಭ ಆಗ್ತಾಯಿದೆ. ಈ ಮಾಧ್ಯಮ ಯಶಸ್ವಿ ಆಗುತ್ತೆ. 06 ಈಗ ತಾನೇ ಮಗು ಅಂಬಗಾಲನ್ನು ಇಟ್ಟು ಮುಂದೆ ಬರುತ್ತಿರುವ ಹಾಗೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಥದತ್ರ ಕೊಂಡೊಯ್ಯಲಿ ಈ ನಮ್ಮ TV6 ಪ್ರತಿಯೊಬ್ಬರಿಗೆ ಬಡ ಕಾರ್ಮಿಕರಿಂದ ಹಿಡಿದು ಕಲಾವಿದರಿಂದ ಹಿಡಿದು ಸಾಹಿತಿಗಳಿಂದ ಹಿಡಿದು ಡಾಕ್ಟ್ರು, ಲಾಯರ್ಸು, ಪೊಲೀಸ್ ಆಫೀಸರ್ ಪ್ರತಿಯೊಬ್ಬರಿಗೂ ಸಮತವಾದ ನ್ಯಾಯವನ್ನು ದೊರಕಿಸಿಕೊಡುವಂತೆ ಯೂಟ್ಯೂಬ್ನಲ್ಲಿ ಒಳ್ಳೆಯ ಹೆಸರು ಪ್ರಖ್ಯಾತಿ ಪಡೆಯಲಿ ಎಂದು ನಾವು ಕಳಕಳಿ ಮನವಿ ಮಾಡುತ್ತೇವೆ. ಈ ಒಂದು ಸಾಧನೆಗೆ ನಾವು ವಂಚಿತರಾಗಿದ್ವಿ. ಈ ಹಿಂದೆ ನಾವು ಎಷ್ಟೋ ಸಾಧನೆಗಳು ನಾವು KSRTCನಲ್ಲಿ ನಿವೃತ್ತಿಯಾಗಿ ಚಾರ್ಜ್ಮ್ಯಾನ್ ಆಗಿ ನಿವೃತ್ತಿಯಾಗಿ ಮೈಸೂರಿಂದ ಇಲ್ಲಿ ಬಂದು ನಮ್ಮನ್ನು ಗುರುತಿಸಿದ್ದಾರೆ, ಕವಿಗಳು ಅಂತೇಳಿ ಗುರುತಿಸಿದ್ದಾರೆ. ಈ ಸಾಧನೆಗೆ ನಾವು ಅವ್ರು ಮತ್ತು ಅಂಬರೀಷ್ ಅವ್ರಿಗೆ ಎಲ್ರಿಗೂ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ, ಮತ್ತು 06 ಇವರ ಒಂದು ಏನು ಚಾನಲ್ ಅವರು ಇನ್ನೂ ಬೆಳೀಲಿ. ಇವರು ಒಂದು ತುಂಬಾ ಚೆನ್ನಾಗಿತ್ತು. ನಮಸ್ಕಾರ ಎಲ್ಲರಿಗೂ ಕೂಡ. ನಾನು CA ಪುನೀತ್. ಸೊ ಇವತ್ತು ಎಮಲ್ ಎಜುಕೇಷನ್ ಟ್ರಸ್ಟು ಏನಿವತ್ತು ಅವಾರ್ಡ್ ಫಂಕ್ಷನ್ಸು ಎಲ್ಲ ಕಡೆಯಿಂದಲೂ ಕೂಡ ಕರ್ನಾಟಕದ ಮೂಲೆ ಮೂಲೆಯಿಂದ ಸಾಧಕರನ್ನ ಗುರುತಿಸಿ ಅವ್ರನ್ನ ಕರ್ಕೊಬಂದು ಇವತ್ತು ಒಂದು ಗೌರವವನ್ನು ಕೊಟ್ಟಿದೆ. ಇದಕ್ಕೆ ನಿಮ್ಮ TV6 ಅವರ ಸಹಕಾರ ತುಂಬ ದೊಡ್ಡದು ಆ್ಯಕ್ಚುಲಿ. ಸೊ ಹಾಗೆ ಈ TV6 ಇನ್ನೂ ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಅಂದರೆ ಏನಂತಾರೆ ಮುಂದಿನ ಫಸ್ಟ್ ಲೆವೆಲ್ಗೆ ಬರಲಿ ಅಂತ ಹೇಳಿ ನನ್ನ ಆರೈಕೆ. ಸೊ ಥ್ಯಾಂಕ್ ಯು. ನಮಸ್ತೆ. ಹೇಮಲ್ ಚಾರಿಟೇಬಲ್ ಟ್ರಸ್ಟ್ ಮತ್ತು TV 06 ಸಹಯೋಗದೊಂದಿಗೆ ಸಮನ್ವಯತೆಯಿಂದ ನಡೆಸ್ತಿರುವ ಈ ಸಂಭ್ರಮಾಚರಣೆಗೆ ಸಾಕ್ಷಿಯಾಗುವುದಕ್ಕೆ ನಾನು ಬಂದಿದ್ದೀನಿ. ನನಗೆ ಮೊದಲಿಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಹೇಳೋದೇನಂತಂದರೆ, ಸಮಾಜಮುಖಿ ಮತ್ತು ಸಮಾಜ ಕಟ್ಟುವ ಕಾರ್ಯಕ್ರಮದಲ್ಲಿ ಅಥವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಯಶಸ್ವಿಯಾಗಿ ತೊಡಗಿಸಿಕೊಂಡಿರುವಂತಹ ಅಂಬರೀಷ್ ಹಾಗೂ ನವೀನ್ರವರಿಗೆ ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದೇ ರೀತಿ ಹೇಗೆ ಸಮಾಜಮುಖಿಯಾಗಿ ಸಮಾಜವನ್ನು ಕಟ್ಟುವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜಕ್ಕೆ ಪ್ರೇರಣೆ ನೀಡುವಂತಹ ಕಾರ್ಯವೈಖರಿಯನ್ನು ತೋರಿಸಿಕೊಡುವಂತಹ ಇವರಿಬ್ಬರಿಗೂ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೇನೆ. ನಮಸ್ತೆ. ಇವತ್ತು ಏಮಲ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಅಂತಕ್ಕಂಥದ್ದು ನಮ್ಮ ಆತ್ಮೀಯ ಸ್ನೇಹಿತ ನವೀನ್ರು ಮತ್ತು ಪ್ರಸನ್ನ ಸರು ಮತ್ತು ಪ್ರಕಾಶ್ ಸರ್ ಅವರು ಸೇರಿ ಕಟ್ಟಿರ್ತಕ್ಕಂಥ ಈ ಸಂಸ್ಥೆ ಕರ್ನಾಟಕದಾದ್ಯಂತ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು ಗುರುತಿಸುವಂತಹ ಒಂದು ಬಹುದೊಡ್ಡ ವೇದಿಕೆಯನ್ನು ಸೃಷ್ಟಿಸಿ ಆ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವಂಥ ಕೆಲಸ ಮಾಡಿದ್ದಾರೆ. ಇವರಿಗೆ ಶುಭ ಆಗಲಿ. ಜೊತೆಗೆ TV 06 ಕರುನಾಡ ಸಾಧಕರ ಧ್ವನಿ ಅಂತಕ್ಕಂಥ ಮಾಧ್ಯಮ, ಅದಕ್ಕೆ ಸ್ಥಾಪಕರು ನಾನೇ ಆಗಿರ್ತೀನಿ, ಮತ್ತು ಮುರಳಿಯವರು. ನಾವು ಈ ಒಂದು ನಮ್ಮ ಚಾನಲ್ನ ಮುಖಾಂತರ ಅವರಿಗೆ ಕೊಟ್ಟಂತಹ ಸಹಕಾರದಿಂದ ಇವತ್ತು ಎರಡೂ ಸಂಸ್ಥೆಗಳ ಮುಖಾಂತರ ಈ ಒಂದು ದೊಡ್ಡ ವೇದಿಕೆಯ ಕಾರ್ಯಕ್ರಮ ಮೂಡಿ ಬಂದಿದೆ. ಸಾಕಷ್ಟು ಜನರನ್ನು ಗುರುತಿಸುವಂತಹ ಕೆಲಸಗಳಾಗಿದೆ. ಇಂತಹ ಕೆಲಸಗಳು ನಿರಂತರವಾಗಿ ಸಾಗಬೇಕು. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರನ್ನ ಇವತ್ತು ನಮ್ಮ ಸರ್ಕಾರಗಳಾಗ್ಬೋದು, ಸಂಘ ಸಂಸ್ಥೆಗಳಾಗ್ಬೋದು ಗುರುತಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಅಂಥದ್ರಲ್ಲಿ ಇವತ್ತು ಏಮಲ್ ಎಜುಕೇಷನ್ನ ಮೊದಲನೇ ವಾರ್ಷಿಕೋತ್ಸವದಲ್ಲಿ ಈ ಒಂದು ಸಾಧನೆಯನ್ನು ಇವರು ಮಾಡಿದ್ದಾರೆ. ಇಷ್ಟು ಜನ, ಸುಮಾರು 100ಕ್ಕೂ ಹೆಚ್ಚು ಜನರನ್ನು ಗುರುತಿಸಿ ಅವರಿಗೆ ಸರ್ವಶ್ರೇಷ್ಠ ಶಿಕ್ಷಕ ರತ್ನ ಮತ್ತು ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವರಿಗೆ ಸಂಪೂರ್ಣ ಸಹಕಾರವನ್ನು ನಮ್ಮ ಕನ್ನಡ ಕಲಾ ಸಿರಿ ಬಳಗದ ವತಿಯಿಂದ ನಾನು ಕೊಟ್ಟಿದ್ದೇನೆ. ನಮ್ಮ ಉಪಾಧ್ಯಕ್ಷರಾದ ಮನೂರವರಾಗ್ಬೋದು, ಎಲ್ಲರೂ ಕೂಡ ಅವರಿಗೆ ಕೊಟ್ಟಂತಹ ಸಹಕಾರದಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಅವರ ಏಮಲ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಮತ್ತಷ್ಟು ಮಗದಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡಲಿ ಅಂತೇಳಿ ಆ ತಾಯಿ ಭುವನೇಶ್ವರಿಯಲ್ಲಿ ಕೇಳ್ಕೊಳ್ತೇನೆ. ಈ ದಿನ ಹೇಮಲ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ನಮ್ಮ ಸಂಸ್ಥೆ ಇದರ ಒಂದು ಮೊದಲನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಾವು TV 06 ಕರ್ನಾಡ ಸಾಧಕರ ಧ್ವನಿ ಎಂಬ ಮಾಧ್ಯಮದ ಜೊತೆಗೆ ನಾವು ಅವರ ಸಹಕಾರದೊಂದಿಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಕರ್ನಾಟಕದ ಮೂಲೆ ಮೂಲೆಯಿಂದ ಶಿಕ್ಷಕರನ್ನು ಗುರುತಿಸಿ ಸಮಾಜದಲ್ಲಿ ಸಾಧನೆ ಮಾಡಿದಂಥ ಮಹಾನ್ ಸಾಧಕರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಾವು ಏರ್ಪಡಿಸಿದ್ದು. ಇದರಲ್ಲಿ ಕರ್ನಾಟಕದಿಂದ ಇಷ್ಟು ಜನರಿಂದ, ಇಷ್ಟು ಸಾಧಕರಿಂದ ನಮಗೆ ಇಷ್ಟೊಂದು ಆಶೀರ್ವಾದ ದೊರೆಯುತ್ತೆ ಅನ್ನುವಂಥದ್ದನ್ನು ನಾವು ನಂಬಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೂ ಸಹ ಇವತ್ತು ಅದನ್ನು ನಾವು ಯಶಸ್ವಿಯಾಗಿ ನಿಭಾಯಿಸ್ಕೊಂಡು ಹೋಗಿದ್ದೇವೆ. ಈ ಮುಂದಿನ ದಿನಗಳಲ್ಲಿ ನಾವು ಸಮಾಜಮುಖಿ ಕಾರ್ಯಗಳನ್ನು, ನಮ್ಮ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲರಿಗೂ ಸಹ ಶಿಕ್ಷಣವನ್ನು ದೊರಕುವಂತೆ ಮಾಡಿಕೊಳ್ಳುವಂಥ ಒಂದು ಕೆಲಸದಲ್ಲಿ ನಾವು ಇವತ್ತು ತೊಡಗಿದ್ದೇವೆ. ಇದಕ್ಕೆ ಇನ್ನಷ್ಟು ಜನರ ಒಂದು ಸಹಕಾರ ಮುಂದಿನ ದಿನಗಳಲ್ಲಿ ಬೇಕಾಗುತ್ತೆ. ಇದನ್ನು ನಾವು ಇನ್ನಷ್ಟು ದಿನಕ್ಕೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ನಾವು ಕೊಂಡೊಯ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.